ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬಂದು ಸೂರ್ಯಗ್ರಹದ ಕಾರಕತ್ವ. ನಿಮಗೆಲ್ರಿಗೂ ಗೊತ್ತು, ಸೂರ್ಯ ಅಂದರೆ ಬೆಳಕು. ಸೂರ್ಯ ನಮ್ಮೆಲ್ರಿಗೂ ತುಂಬಾ ಮುಖ್ಯ. ಯಾಕೆಂದರೆ ಭಗವಾನ್ ಸೂರ್ಯ ನಮ್ಮೆಲ್ರಿಗೂ ಆಧಾರ. ಏಕೆಂದರೆ ಸೃಷ್ಟಿಗೆ ಸೂರ್ಯನ ಅವಶ್ಯಕತೆ ತುಂಬಾ ಇದೆ. ಹಾಗೆ ಸೂರ್ಯ ಬಂದು ತಂದೆ ಕಾರಕನಾಗ್ತಾನೆ ಅಂದರೆ ನಮಗೆ ತಂದೆ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂದರೆ ಸೂರ್ಯ ಒಳ್ಳೆಯವನಾಗಿರ್ಬೇಕು. ಹಾಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಂದು ಸೂರ್ಯನಾಗಿರ್ತಾನೆ. ಕುಟುಂಬದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾವುದೇ ಇರ್ಬೋದು, ಒಂದು ರಾಜಕೀಯ ಆಗಿರಬಹುದು, ರಾಜಕೀಯದಲ್ಲಿ ಏಕೆಂದರೆ ಪೊಲಿಟಿಕ್ಸ್ ಕಾರಕ ಬಂದು ಸೂರ್ಯನೇ ಆಗಿರ್ತಾನೆ. ಅಂದರೆ ಸೂರ್ಯ ಬಂದು ಹಾಗೆ ಗೌರ್ಮೆಂಟ್ ಜಾಬ್ ಕಾರಕ ಕೂಡ ಸೂರ್ಯನೇ ಆಗಿರ್ತಾನೆ. ಹಾಗೆ ರಾಜ್ಯ ರಾಜಕಾರಣ ಇವೆರಡರ ವಿಚಾರದಲ್ಲಿ ಕೂಡ ನಾವು ಸೂರ್ಯನೇ ನೋಡ್ತೀವಿ. ಮನೆಯಲ್ಲಿ ತಂದೆಗೆ ಪವರ್ ಇರುತ್ತೆ, ರಾಜ್ಯದಲ್ಲಿ ರಾಜಕಾರಣಿಗಳಿಗೆ ಪವರ್ ಇರುತ್ತೆ. ತನುಭಾವದ ಕಾರಕ ಕೂಡ, ಏಕೆಂದರೆ ತನುಭಾವದ ಕಾರಕ ಬಂದು ಸೂರ್ಯನೇ ಆಗಿರ್ತಾನೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ನಾವು ಸೂರ್ಯನೇ ನೋಡ್ತೀವಿ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಯಾವುದೇ ರೀತಿ ಇರ್ಬೋದು, ಅದರಲ್ಲಿ ನಾವು ಸೂರ್ಯನೇ ನೋಡ್ತೀವಿ. ಹಾಗೆ ಇಡೀ ನಮ್ಮ ದೇಹಕ್ಕೆ ಈ ಕಣ್ಣು ಎಷ್ಟು ಮುಖ್ಯನೋ ಅದೇ ರೀತಿ ಇಡೀ ಬ್ರಹ್ಮಾಂಡಕ್ಕೆ ಕಣ್ಣು ಕೂಡ ಸೂರ್ಯನೇ ಆಗಿರ್ತಾನೆ. ಹಾಗೆ ಈ ಕಣ್ಣು ಕೆಲಸ ಮಾಡಬೇಕು ಅಂದರೆ ಆ ಕಣ್ಣು ಕೆಲಸ ಮಾಡಬೇಕು. ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಅಂದರೆ ಸೂರ್ಯನೇ ಕಾರಣಕರ್ತ ಆಗ್ತಾನೆ. ಹಾಗೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಯಾವುದೇ ಎಲ್ಲೇ ಆಗಿರ್ಬೋದು, ಅಲ್ಲಿ ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಅಂದರೆ, ನಮ್ಮನ್ನ ಲಿಫ್ಟ್ ಮಾಡಬೇಕು ಅಂದರೆ ಅದಕ್ಕೆ ಸೂರ್ಯನೇ ಕಾರಣಕರ್ತ ಆಗ್ತಾನೆ ಆಗಿರೋದ್ರಿಂದ. ಮತ್ತು ಕಣ್ಣಿಗೆ ಕಾರಣಕರ್ತ ಕೂಡ ಸೂರ್ಯನೇ ಆಗಿರ್ತಾನೆ. ಕಣ್ಣಿನ ವಿಚಾರನ ನಾವು ತಿಳ್ಕೊಬೇಕು ಅಂದರೆ ಸೂರ್ಯನ ನೋಡ್ತೀವಿ. ಅದೇ ರೀತಿ ಆ ಸೂರ್ಯ ಅಕ್ಷಯ ನಿಮ್ಮೆಲ್ರಿಗೂ ಒಳ್ಳೆಯದೇ ಮಾಡಲಿ ಅಂತ ಆಶಿಸ್ತೀನಿ. ಕೃಷ್ಣಾರ್ಪಣಮಸ್ತು.